ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ. ನಾನು ಗಂಗಾ ಜಾಧವ್. ಬೈ ಎಲೆಕ್ಷನ್ನ ಬಿಗ್ ಫೈಟ್ನ ಎಕ್ಸ್ಕ್ಲೂಸಿವ್ ಪೋಲ್. ಬೈ ಎಲೆಕ್ಷನ್ನ ಬಿಗ್ ಫೈಟ್ನ ಎಕ್ಸಿಟ್ ಪೋಲ್ನಲ್ಲಿ ಏನಿದೆ? ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಗೆಲ್ತಿರೋದು ಯಾರು? ದಾವಣಗೆರೆಯಲ್ಲಿ ಈ ಒಂದು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಅಲ್ಪಸಂಖ್ಯಾತರು ಕೂಡ ನಮಗೊಂದು ಟಿಕೆಟ್ ಅನ್ನ ಕೊಡಿ, ನಮಗೊಂದು ಚಾನ್ಸ್ ಕೊಡಿ ಅಂತ ಕೇಳ್ಕೊಂಡಿದ್ರು. ಶಾಮನೂರ್ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದಕ್ಕೆ ಅಲ್ಪಸಂಖ್ಯಾತರಲ್ಲೂ ಕೂಡ ಈಗ ಅಸಮಾಧಾನ ಎದ್ದಿತ್ತು. ಪಕ್ಷೇತರರಾಗಿ 12 ಮುಸ್ಲಿಮರು ಸ್ಪರ್ಧೆಯನ್ನ ಮಾಡಿದ್ರು. ಮುಸ್ಲಿಮರ ಮತಗಳು ಕೂಡ ಈಗ ವಿಭಜನೆಗೊಂಡಿರುವಂಥದ್ದು ಎಕ್ಸಿಟ್ ಪೋಲ್ನಲ್ಲಿ ಬಂದಿರುವಂತಹ ಮಾಹಿತಿ. ಮುಸ್ಲಿಮರ ಸುಮಾರು 25,000ದಿಂದ 20,000 ಮತಗಳು ಕೈ ತಪ್ಪಿರುವಂತಹ ಸಾಧ್ಯತೆ ಇದೆ. ಆದರೆ ಲಿಂಗಾಯತ ಮತಗಳು ಸಾಲಿಡ್ ಆಗಿ ಸಮರ್ಥವರ ಪಾಲಾಗಿದೆ. ಕೈ ತಪ್ಪಿರುವಂತಹ ಮುಸ್ಲಿಂ ಮತಗಳು ಕೈ ಪಾಲಾದ ಲಿಂಗಾಯತ ಮತಗಳಿಂದ ಬ್ಯಾಲೆನ್ಸ್ ಆಗಿದೆ. ದಾವಣಗೆರೆಯಲ್ಲಿ ಜೈ ಹೋ ಸಮರ್ಥ ಅಂತ ಇದ್ದಾರ ಜನರು. ಅಂತೂ ಇಂತೂ ಕೂದಲೆಳೆ ಅಂತರದಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಮತ್ತೆ ಕಾಂಗ್ರೆಸ್ ಬರಲಿದೆ. ಅಶ್ವವೇಗ ಎಕ್ಸಿಟ್ ಪೋಲ್ ಹಾಗೂ ಮತದಾರರ ಮೂಲಗಳಿಂದಲೇ ಪಕ್ಕಾ ಮಾಹಿತಿ. ಚೊಚ್ಚಲ ಸ್ಪರ್ಧೆಯಾದ್ರೂ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರಿಗೆ ಎಲೆಕ್ಷನ್ ಉದ್ದಕ್ಕೂ ಕೈ ಕಚ್ಚಾಟ ಇದ್ರೂ ಸಮರ್ಥ ಗೆಲುವಿಗೆ ಅಡ್ಡಿ ಇಲ್ಲ. ಶಾಮನೂರು ವಂಶದ ಹವಾ ಅನುಕಂಪದ ಆಧಾರದ ಮೇಲೆ ಗೆಲ್ಲಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ದಶಕಗಳ ಇತಿಹಾಸ ಇರುವಂತಹ ಬಿಗ್ ಫೈಟ್ ಆಗಿತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರ. ಇದು ಅಶ್ವವೇಗ ಸುದ್ದಿ ವಾಹಿನಿ ನಡೆಸಿರುವಂತಹ ಎಕ್ಸಿಟ್ ಪೋಲ್ನ ಎಕ್ಸ್ಕ್ಲೂಸಿವ್ ಮಾಹಿತಿ. ದಾವಣಗೆರೆ ಜನರು ಈಗ ಜೈ ಹೋ ಸಮರ್ಥ ಅಂದಿದ್ದಾರ. ಅಂತೂ ಇಂತೂ ಕೂದಲೆಳೆ ಅಂತರದಲ್ಲಿ ದಾವಣಗೆರೆಯಲ್ಲಿ ಮತ್ತೆ ಕಾಂಗ್ರೆಸ್ ಬರಲಿದೆ. ಅಶ್ವವೇಗ ಎಕ್ಸಿಟ್ ಪೋಲ್ ಹಾಗೂ ಮತದಾರರ ಮೂಲಗಳಿಂದ ಪಕ್ಕಾ ಮಾಹಿತಿ. ಚೊಚ್ಚಲ ಸ್ಪರ್ಧೆಯಾದ್ರೂ ಕೂಡ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಒಂದು ಸ್ಪರ್ಧೆಯನ್ನ ಮಾಡಿದ್ರು. ಬಿಜೆಪಿ ಹಾಗೂ ಕಾಂಗ್ರೆಸ್ನ ನೆಕ್ ಟು ನೆಕ್ ಫೈಟ್ ಇತ್ತು ಆರಂಭದ ದಿನಗಳಲ್ಲಿ. ಶಾಮನೂರ್ ವಂಶದ ಹವಾ ಹಾಗೆ ಅನುಕಂಪ ಅಧಿಕಾರದ ಅಲೆಯ ಮೇಲೆ ಒಂದು ಮತದಾರರು ಸಮರ್ಥವರ ಕೈ ಹಿಡಿದಿದ್ದಾರಾ? ಹರಸಾಹಸ ಪಟ್ಟು ಆಪ್ತ ಮಂತ್ರಿ ಮಲ್ಲಿ ಅವರ ಮಗನನ್ನ ಗೆಲ್ಲಿಸಿಕೊಂಡು ಬಂದಿದ್ದಾರಾ ಡಿಕೆ ಶಿವಕುಮಾರ್ ಅವರು? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಕೂಡ ನಡೆದಿತ್ತು. ಕಾಂಗ್ರೆಸ್ ಮತ್ತೆ ಗೆಲ್ಲಲಿದೆ ಅಂತ ಹೇಳಲಾಗ್ತಾ ಇದೆ. ಅಶ್ವವೇಗ ಎಕ್ಸಿಟ್ ಪೋಲ್ ಹಾಗೂ ಮತದಾರರ ಮೂಲಗಳಿಂದ ಬಂದಿರುವಂತಹ ಪಕ್ಕಾ ಮಾಹಿತಿ. ಚೊಚ್ಚಲ ಸ್ಪರ್ಧೆಯಾದ್ರೂ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ವಿರೋಚಿತ ಸೋಲನ್ನ ಉಣ್ಣಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಕ್ಸಿಟ್ ಪೋಲ್ನಲ್ಲಿ ಜಾತಿ ಬಲವೇ ಅಧಿಕಾರದ ಅಬ್ಬರ ಹಾಗೂ ಶಾಮನೂರ್ ಕುಟುಂಬದ ಹವಾ ಈಗ ಮೇಲ್ಗೈ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಹರಸಾಹಸ ಪಟ್ಟು ಆಪ್ತ ಮಂತ್ರಿ ಮಲ್ಲಿ ಮಗನನ್ನ ಗೆಲ್ಲಿಸಿಕೊಡಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇದು ಅಶ್ವವೇಗ ಸುದ್ದಿ ವಾಹಿನಿಯಲ್ಲಿ ಇರುವಂತಹ ಎಕ್ಸಿಟ್ ಪೋಲ್ನ ಎಕ್ಸ್ಕ್ಲೂಸಿವ್ ಮಾಹಿತಿ. ದಾವಣಗೆರೆ ದಕ್ಷಿಣದಲ್ಲಿ ಜೈ ಹೋ ಅಂದಿದ್ದಾರ ಸಮರ್ಥ್ಗೆ. ಅಂತೂ ಇಂತೂ ಕೂದಲೆಳೆಯ ಅಂತರದಲ್ಲಿ ಸಮರ್ಥ್ ಗೆಲ್ಲಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆಯಲ್ಲಿ ಕೈ ವಿಜಯ ಸೂತ್ರ. ಕೆಲವು ಸಾವಿರ ಮತಗಳ ಅಂತರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ್ ಗೆಲುವು ಸಾಧ್ಯತೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ ಚಾನೆಲ್ನಲ್ಲಿ ಇರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ಜಾತಿ ಬಲದಿಂದ ಜಾದು ಮಾಡಿದ್ರ ದಾವಣಗೆರೆ ಜನತೆ. 30,000ಕ್ಕೂ ಹೆಚ್ಚು ಅಂತರದಲ್ಲಿ ತಾತ ಗೆದ್ದ ಕ್ಷೇತ್ರದಲ್ಲಿ ಈಗ ಮೊಮ್ಮಗ ಗೆಲ್ತಿದ್ದಾರೆ. ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಬಿಗ್ ಫೈಟ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಮುಸ್ಲಿಮ್ಸ್ ಮತಗಳು ಕೂಡ ಇಲ್ಲಿ ಛಿದ್ರವಾಗಿ ಹೋಗಿದ್ವು. ಅಂತರ ಕಮ್ಮಿ ಆದ್ರೂ ದಾವಣಗೆರೆ ಎಕ್ಸಿಟ್ ಪೋಲ್ನ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಗೆಲ್ಲಲಿದೆ. ದಾವಣಗೆರೆಯಲ್ಲಿ ಕೈ ವಿಜಯದ ಸೂತ್ರ. ಕೆಲವು ಸಾವಿರ ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲಿದ್ದಾರೆ. ಅಶ್ವವೇಗ ನ್ಯೂಸ್ ನಡೆಸಿದ ಎಕ್ಸಿಟ್ ಪೋಲ್ನಲ್ಲಿ ಕಂಡಂತಹ ಸತ್ಯ. ಜಾತಿ ಬಲದಿಂದ ಜಾದು ಮಾಡಿ ದಾವಣಗೆರೆ ದಕ್ಷಿಣವನ್ನ ಗೆಲ್ತಾ ಇದ್ದಾರೆ. 30,000ಕ್ಕೂ ಹೆಚ್ಚು ಅಂತರದಿಂದ ಗೆಲ್ಲುವ ಸಾಧ್ಯತೆ ಇತ್ತು ಮೊದಲು. ಬಿಜೆಪಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಫೈಟ್ ಅನ್ನ ಕೊಟ್ಟಿದ್ರು. ಮುಸ್ಲಿಮ್ಸ್ ಮತಗಳು ಛಿದ್ರವಾಗಿದ್ರು ಕೂಡ ಲಿಂಗಾಯತ ಮತಗಳು ಈಗ ಸಮರ್ಥವರ ಕೈಯನ್ನ ಹಿಡಿದಿವೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚು ಅಂತರ ಗೆಲ್ಲದಿದ್ರು ಕೂಡ ಬರಲಿಲ್ಲ ಅಂದ್ರೂ ಕೂಡ
ಸೊ ಕೆಲವು ಸಾವಿರ ಮತಗಳ ಅಂತರದಲ್ಲಿ ಸಮರ್ಥ್ ಅವರು ಗೆಲ್ಲಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ಒಂದು ಅವರ ತಾತ ಶಾಮನೂರು ಶಿವಶಂಕರಪ್ಪ ಅವರು 50,000 ಮತಗಳಿಂದ ಗೆದ್ದಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಈಗ ತಾತ ಸ್ಪರ್ಧಿಸಿರುವಂತಹ ಒಂದು ಏನು ಚುನಾವಣಾ ಕ್ಷೇತ್ರಕ್ಕೆ, ಅದೇ ಒಂದು ಕ್ಷೇತ್ರಕ್ಕೆ ಈಗ ಮೊಮ್ಮಗ ಕೂಡ ಸ್ಪರ್ಧೆ ಮಾಡಿದ್ರು. ಅವರು ಈಗ ಒಂದು ವೋಟ್ನ ಆಧಾರದ ಮೇಲೆ, ಜೊತೆಗೆ ಆರಂಭದಲ್ಲಿ ಕೂಡ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಅನ್ನುವ ಕೂಗು ಕೂಡ ಕೇಳಿಬಂದಿತ್ತು. ಒಂದಷ್ಟು ಅಸಮಾಧಾನಗಳು ಕೂಡ ಎದ್ದಿದ್ವು ದಾವಣಗೆರೆಯಲ್ಲಿ. ಈ ಹಿನ್ನೆಲೆಯಲ್ಲಿ ಒಂದು ಸಮರ್ಥ್ ಅವರಿಗೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ಮತಗಳು ಕೈ ತಪ್ಪಿ ಹೋಗಿರುವಂತಹ ಸಾಧ್ಯತೆ ಇದೆ. ಜೊತೆಗೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದಕ್ಕೂ ಕೂಡ ಅಲ್ಪಸಂಖ್ಯಾತರು ಅಸಮಾಧಾನವನ್ನ ಬಹಿರಂಗವಾಗಿಯೇ ಹೇಳಿದ್ರು. ಪಕ್ಷೇತರರಾಗಿ 12 ಮುಸ್ಲಿಮರು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ರು. ಮತಗಳು ವಿಭಜನೆ ಆಗಿದ್ವು. ಇದರಿಂದಾಗಿ ಮುಸ್ಲಿಮರು ಸುಮಾರು 25,000ದಿಂದ 20,000 ಮತಗಳು ಕೈ ತಪ್ಪಿರುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಅವರಿಗೆ ಏನು ಈ ಒಂದು ಮತಗಳು ಬರಬೇಕಾಗಿತ್ತಲ್ವಾ, 25ರಿಂದ 20,000 ಮತಗಳು ಬೇರೆ ಆಗಿರುವಂಥದ್ದು. ಆದರೆ ಲಿಂಗಾಯತ ಮತಗಳು ಸಾಲಿಡ್ ಆಗಿ ಸಮರ್ಥ್ ಅವರ ಪಾಲಾಗಿದೆ. ಕೈ ತಪ್ಪಿರುವಂತಹ ಮುಸ್ಲಿಂ ಮತಗಳು ಈಗ ಕೈ ಪಾಲಾಗಿದೆ. ಲಿಂಗಾಯತ ಮತಗಳಿಂದ ಈಗ ಬ್ಯಾಲೆನ್ಸ್ ಆಗಿದೆ. ಮುಸ್ಲಿಮ್ಸ್ ಮತಗಳು ಕೈ ತಪ್ಪಿದ್ರು ಕೂಡ ಈಗ ಲಿಂಗಾಯತ ಮತಗಳಿಂದ ಈಗ ಕೈ ಹಿಡಿದಿದೆ. ಶಾಮನೂರು ಕುಟುಂಬದ ಪ್ರಭಾವ ಹಾಗೂ ಅನುಕಂಪದ ಅಲೆ ಇಲ್ಲಿ ಪ್ಲಸ್ ಪಾಯಿಂಟ್ ಆಯ್ತಾ ಅನ್ನುವಂಥದ್ದು. ದಾವಣಗೆರೆ ದಕ್ಷಿಣ ಒಟ್ಟಾರೆ ಟ್ರೆಂಡ್ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವ ಸಾಧ್ಯತೆ ಇದೆ. ಮುಸ್ಲಿಮರು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಕಾಂಗ್ರೆಸ್ 70,000ದಿಂದ ಮತವನ್ನ ಕೂಡ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಅಂದಾಜು 40ರಿಂದ 47% ಮತ ಆಗಿದೆ ಅಂತ. ಬಿಜೆಪಿಗೆ 50ರಿಂದ 55,000 ಮತಗಳ ಬಂದಿರುವ ಅಂದಾಜು ಇದೆ. ಇತರರಿಗೆ 15% ಮತ ಹೋಗಿರುವಂತಹ ಮಾಹಿತಿ ಇದೆ. ಮುಸ್ಲಿಮ್ಸ್ ಮತ ಛಿದ್ರವಾದರೂ ಕೂಡ ಈಗ ದಾವಣಗೆರೆ ದಣಿ ಕುಡಿಯ ಕೈಯನ್ನ ಹಿಡಿದಿದ್ದಾರೆ ಮತದಾರರು. ಅಂತರ ಕಡಿಮೆಯಾದರೂ ಕೂಡ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎಕ್ಸಿಟ್ ಪೋಲ್ನಲ್ಲಿ ಬಂದಿರುವಂತಹ ಮಾಹಿತಿ ಪ್ರಕಾರ ಕೆಲವು ಸಾವಿರ ಮತಗಳ ಅಂತರದಲ್ಲಿ ಸಮರ್ಥ್ ಶಾಮನೂರ್ ಅವರು ಗೆಲ್ಲಲಿದ್ದಾರೆ ಅಂತ ಎಕ್ಸಿಟ್ ಪೋಲ್ನಲ್ಲಿ ಬಂದಿದೆ. ಜಾತಿ ಬಲದಿಂದ ಜಾದು ಮಾಡಿದ್ದಾರೆ, ಈ ಒಂದು ಅಸ್ತ್ರವನ್ನ ಪ್ರಯೋಗಿಸಿದ್ರ 30,000ಕ್ಕೂ ಹೆಚ್ಚು ಅಂತರದಲ್ಲಿ ಗೆದ್ದಿದ್ರು ಅವರ ತಾತ ಶಾಮನೂರು ಶಿವಶಂಕರಪ್ಪ ಅವರು. ಈಗ ಅದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿರುವಂಥದ್ದು ಸಮರ್ಥ್ ಶಾಮನೂರ್ ಅವರು. ಅರವತ್ನಾಲ್ಕು 70,000 ಮತಗಳ ಅಂದಾಜು ಇದೆ ಎಕ್ಸಿಟ್ ಪೋಲ್ನಲ್ಲಿ. 45ರಿಂದ 49% ಮತದಾನ ಕಾಂಗ್ರೆಸ್ ಪಾಲಾಗಿದೆ. ಕಾಂಗ್ರೆಸ್ಗೆ ಮತವನ್ನ ಹಾಕಿದ್ದಾರೆ ಅಂತ ಎಕ್ಸಿಟ್ ಪೋಲ್ನಲ್ಲಿ ಬಂದಿರುವಂತಹ ಮಾಹಿತಿ ಇದು. ಬಿಜೆಪಿ ಅಭ್ಯರ್ಥಿಗೆ 55,000ದಿಂದ 68,000 ಮತಗಳು ಹೋಗಿರುವಂತಹ ಮಾಹಿತಿ ಇದೆ. ಅಂದ್ರೆ 40ರಿಂದ 43% ಬಿಜೆಪಿಗೆ ಮತ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ 5ರಿಂದ 15% ಮತವನ್ನ ಇತರೆ ಅಭ್ಯರ್ಥಿಗಳಿಗೆ ಹಾಕಿರುವಂತಹ ಸಾಧ್ಯತೆ ಇದೆ ಅಂತ ಎಕ್ಸಿಟ್ ಪೋಲ್ನಲ್ಲಿ ಹೇಳಿರುವಂತಹ ಮಾಹಿತಿ ಇದು. 64,000ದಿಂದ 70,000 ಮತಗಳು ಈ ಒಂದು ಕಾಂಗ್ರೆಸ್ ಅಭ್ಯರ್ಥಿಗೆ ಹೋಗಿರುವಂಥದ್ದು. ಇನ್ನು ಬಿಜೆಪಿ ಅಭ್ಯರ್ಥಿಗೆ 55,000ದಿಂದ 68,000 ಮತಗಳು ಹೋಗಿದೆ ಅಂತ ಎಕ್ಸಿಟ್ ಪೋಲ್ನಲ್ಲಿ ಬಂದಿರುವಂತಹ ಮಾಹಿತಿ. ಇನ್ನು ಪಕ್ಷೇತರರಾಗಿ ಏನು ಸ್ಪರ್ಧೆ ಮಾಡಿರ್ತಾರಲ್ಲ ಅವರಿಗೆ 5ರಿಂದ 15% ಮತ ಹೋಗಿದೆ ಅಂತ ಎಕ್ಸಿಟ್ ಪೋಲ್ನಲ್ಲಿ ಬಂದಿರುವಂತಹ ಮಾಹಿತಿ. ದಾವಣಗೆರೆಯಲ್ಲಿ ಈಗ ಕೈ ವಿಜಯದ ಸೂತ್ರ ಸಿಕ್ಕಿರುವಂಥದ್ದು. ಬಿಜೆಪಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಬಿಗ್ ಫೈಟ್ ಅನ್ನ ಕೂಡ ಕೊಟ್ಟಿದ್ರು. ಕಡಿಮೆ ಅಂತರದಲ್ಲಿ ಅವರು ಸೋಲನ್ನ ಕಾಣುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮುಸ್ಲಿಮ್ಸ್ ಮತಗಳು ಛಿದ್ರವಾಗಿದ್ರು ಕೂಡ ಈಗ ಸಾಲಿಡ್ ಆಗಿ ಒಂದು ಏನು ಲಿಂಗಾಯತರ ಮತಗಳಿದಾವಲ್ಲ ಆ ಮತಗಳು ಈಗ ಸಮರ್ಥ್ ಅವರ ಪಾಲಾಗಿದೆ ಅಂತ ಹೇಳ್ತಾ ಇರುವಂತಹ ಮಾಹಿತಿ ಈಗ ಎಕ್ಸಿಟ್ ಪೋಲ್ನಲ್ಲಿ ಬಂದಿರುವಂಥದ್ದು. ಕೆಲವು ಸಾವಿರ ಅಂತರಗಳಲ್ಲಿ ಸಮರ್ಥ್ ಅವರು ಗೆಲ್ಲಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ತಾತ ಅವರು ಸ್ಪರ್ಧಿಸಿದಂತಹ ಕ್ಷೇತ್ರ 30,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಅವರು ಕಳೆದ ಚುನಾವಣೆಯಲ್ಲಿ ಗೆದ್ದಿದ್ರು.
ಆದರೆ ಅದಕ್ಕಿಂತ ತೀರಾ ಕಡಿಮೆ ಅಂತರದಲ್ಲಿ ಮೊಮ್ಮಗ ಸಮರ್ಥ್ ಗೆಲ್ಲಲಿದ್ದಾರೆ ಅಂತ ಈಗ ಎಕ್ಸಿಟ್ ಪೋಲ್ನಲ್ಲಿ ಬಂದಿರುವಂತಹ ಮಾಹಿತಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಈಗಾಗಲೇ ಹೇಳ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲಿದ್ದಾರೆ ಅಂತ ಎಕ್ಸಿಟ್ ಪೋಲ್ನಲ್ಲಿ ಯಾವ ಮಾಹಿತಿ ಇದೆ? ಎಸ್ ಗಂಗಾ, ಈಗಾಗಲೇ ನಿನ್ನೆ ಅಷ್ಟೇ ಎಕ್ಸಿಟ್ ಪೋಲ್ಗಳು ಬಿಡುಗಡೆ ಆಗಿತ್ತು. ಪಂಚ ರಾಜ್ಯಗಳ ಜೊತೆ ನಮ್ಮ ರಾಜ್ಯದಲ್ಲಿ ನಡೆದಂತ 2 ಉಪಚುನಾವಣೆಗಳ ಎಕ್ಸಿಟ್ ಪೋಲ್ಗಳು ನಿನ್ನೆ ಅಷ್ಟೇ ರಿಲೀಸ್ ಆಗಿತ್ತು. ಆ ಎಕ್ಸಿಟ್ ಪೋಲ್ ಪ್ರಕಾರವಾಗಿ ನೋಡ್ತಾ ಹೋದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಬಹುತೇಕ ಸಮರ್ಥ್ ಗೆಲ್ಲೋದೇ ಫಿಕ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದಿಷ್ಟು ಕ್ಯಾಲ್ಕುಲೇಷನ್ ಗಳನ್ನ ನೋಡ್ತಾ ಹೋದ್ರೆ ನಾವ್ ಈಗಾಗ್ಲೇ ಏನು ಅಲ್ಪಸಂಖ್ಯಾತರಿದ್ರು ಅವರು ಕೂಡ ಒಂದಿಷ್ಟು ಅಸಮಾಧಾನವನ್ನ ಹೊರ ಹಾಕಿದ್ರು. ಜೊತೆಗೆ SDPI ಕ್ಯಾಂಡಿಡೇಟ್ ಮತ್ತೆ ಒಂದಿಷ್ಟು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗಳು ಕೂಡ ಸಾಕಷ್ಟು ಜನ ನಿಂತಿದ್ರು. ಒಟ್ಟಾರೆಯಾಗಿ 13 ಜನ ಅಲ್ಪಸಂಖ್ಯಾತರು ಕೂಡ ನಿಂತಿದ್ರು. ಎಲ್ಲೋ ಒಂದ್ ಕಡೆ 20 ರಿಂದ 25 ಸಾವಿರ ಮತಗಳು ಕೂಡ ಅವರಿಗೆ ಸ್ಪ್ಲಿಟ್ ಆದ್ರೂ ಕೂಡ ಸಮರ್ಥ್ ಅವರು ಸುಮಾರು 5,000 ಆಸ್ಪಾಸು ಅಂದ್ರೆ 5,000 ಲೀಡ್ ನಲ್ಲಿ ಗೆಲ್ಲುವಂತ ಎಲ್ಲಾ ಸಾಧ್ಯತೆಗಳಿದೆ. ಯಾಕಂದ್ರೆ ಅವ್ರು ಈಗಾಗಲೇ ಅಲ್ಪಸಂಖ್ಯಾತರ ಮತಗಿಂತ ಜಾಸ್ತಿ ಲಿಂಗಾಯತರ ಮತವನ್ನ ಕ್ರೋಢೀಕರಣ ಮಾಡೋದ್ರಲ್ಲಿ ಫೋಕಸ್ ಮಾಡಿದ್ರು ಕಾಂಗ್ರೆಸ್ ನಾಯಕರು. ಸಮರ್ಥ್ ಹಾಗೂ ಅವರ ತಂದೆ ಆದಂತ SS ಮಲ್ಲಿಕಾರ್ಜುನ್ ಅವರು ಈ ವೋಟ್ಗಳ ಮೇಲೆ ಫೋಕಸ್ ಮಾಡಿದ್ರು. ಆ ನಿಟ್ಟಿನಲ್ಲಿ ಸುಮಾರು 5,000 ಲೀಡ್ ನಲ್ಲಿ ಗೆಲ್ಲುವಂತ ಎಲ್ಲಾ ಸಾಧ್ಯತೆಗಳು ಇದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಜೊತೆಗೆ ಈಗಾಗಲೇ ಕೊನೆ ದಿನದವರೆಗೂ ಕೂಡ ಸಾಕಷ್ಟು ಹೋರಾಟನ ಮಾಡಿದ್ರು. ಜೊತೆಗೆ ಅಲ್ಲೇ ಇರ್ತಕ್ಕಂಥವ್ರನ್ನ ಒಂದಿಷ್ಟು ಜನರನ್ನ ವಿಶ್ವಾಸಕ್ಕೆ ತಗೊಳ್ತಕ್ಕಂತ ಕೆಲಸಕ್ಕೆ ಕೂಡ ಮುಂದಾಗಿದ್ರು. ಜೊತೆಗೆ ಅಲ್ಲಿರ್ತಕ್ಕಂಥ ಸಾದಿಕ್ ಪೈಲ್ವಾನ್ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರು. ಇದೆಲ್ಲವೂ ಕೂಡ ಕೊನೆಗೆ ಕಾಂಗ್ರೆಸ್ಗೆ ಪ್ಲಸ್ ಆಗ್ತಾ ಹೋಯ್ತು. ಆದ್ರೆ ಎಲ್ಲೂ ಕೂಡ ಅಂದ್ರೆ ಬಿಜೆಪಿಯವರು ಸಾಕಷ್ಟು ಹಿನ್ನಡೆಯಲ್ಲಿ ಸೋಲ್ತಾರೆ ಎಂಬ ಮಾಹಿತಿ ಕೂಡ ಇತ್ತು. ಅಂದ್ರೆ ಮೊದಲನೇ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಅನೌನ್ಸ್ ಆದಂತ ಸಂದರ್ಭದಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಅವರು ದೊಡ್ಡ ಮಟ್ಟದ ಹಿನ್ನಡೆ ಆಗಿ ಸೋಲ್ತಾರೆ ಎಂಬ ಮಾಹಿತಿಗಳು ಕೂಡ ಹರಿದಾಡ್ತಿದ್ವು. ಆದ್ರೆ ಈಗ ಚುನಾವಣೆ ಫಲಿತಾಂಶ ಬರುವ ಹತ್ರ ಬರ್ತಾ ಇದೆ ಅಂತ ನೋಡಿದಂತ ಸಂದರ್ಭದಲ್ಲಿ ಒಂದಿಷ್ಟು ರಿಸರ್ಚ್ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗ್ತಿರೋ ವಿಚಾರ ಏನಂದ್ರೆ ಕಳೆದ ಬಾರಿಗಿಂತ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಅಂದ್ರೆ ಕಳೆದ ಬಾರಿ ಎಷ್ಟು ಬಿಜೆಪಿ ಮತಗಳ ಅಂತರದಿಂದ ಸೋತಿತ್ತೋ ಆ ಮತದ ಅಂತರ ಅಷ್ಟೊಂದು ಅಂತರದಲ್ಲಿ ಸೋಲುವಂತ ಯಾವುದೇ ಲೆಕ್ಕಾಚಾರಗಳಿಲ್ಲ. ಸೋತ್ರು ಕೂಡ ಕೇವಲ 5,000 ಅಂತದಲ್ಲೇ ಸೋಲುವಂತ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಆದ್ರೆ ಕೂಡ ಫಲಿತಾಂಶ 4ನೇ ದಿನದವರೆಗೂ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಆದ್ರೆ ಈಗ ಅಶ್ವವೇಗ ನ್ಯೂಸ್ ನಲ್ಲಿ ಈಗಾಗಲೇ ನಾವು ನಿನ್ನೆ ಅಷ್ಟೇ ಎಕ್ಸಿಟ್ ಪೋಲ್ ಗಳ ವರದಿ ಕೂಡ ಮಾಡಿದ್ವಿ. ಆ ಎಕ್ಸಿಟ್ ಪೋಲ್ ಅಲ್ಲಿ ಕ್ಲಿಯರ್ ಅಂಡ್ ಕಟ್ ಎಷ್ಟು ಅಂತರದಲ್ಲಿ ಯಾವ ಮಾರ್ಜಿನ್ ನಲ್ಲಿ ಸಮರ್ಥ್ ಅವರು ಗೆಲ್ಲುವ ಸಾಧ್ಯತೆಗಳಿದೆ ಅಂತ ಕೂಡ ತೋರಿಸಿದ್ರಿ. ಆ ನಿಟ್ಟಿನಲ್ಲಿ ಬಹುತೇಕವಾಗಿ ಫಲಿತಾಂಶ ಬರೋದು ಫಿಕ್ಸ್ ಅಂತ ಕೂಡ ಹೇಳಬಹುದು. ಯಾಕಂದ್ರೆ ಈಗಾಗಲೇ ನಾವು ಇಂಚಿಂಚು ಮಾಹಿತಿಗಳನ್ನ ಕ್ರೋಢೀಕರಣ ಮಾಡಿ ಅಲ್ಲೇ ಸರ್ವೆ ಕೂಡ ಮಾಡಿ ನಾವು ಆ ಮಾಹಿತಿಗಳನ್ನ ಜನರಿಗೆ ಕೊಟ್ಟಿದ್ವಿ. ಆ ನಿಟ್ಟಿನಲ್ಲಿ ಅದೇ ಫಲಿತಾಂಶ ಬರುವಂತ ಹೆಚ್ಚು ಕಮ್ಮಿ ಎಲ್ಲಾ ಚಾನ್ಸಸ್ ಕೂಡ ಇದೆ. ಆ ನಿಟ್ಟಿನಲ್ಲಿ ಈ ಮೇ 4ನೇ ತಾರೀಕುವರೆಗೂ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ ಗಂಗಾ. ಓಕೆ, ಧನ್ಯವಾದಗಳು ವಿವೇಕ್ ತಮ್ಮೆಲ್ಲ ಮಾಹಿತಿಗಾಗಿ. ಬಾಗಲಕೋಟೆಯಲ್ಲಿ ದಾವಣಗೆರೆಯಲ್ಲಿ ವಿಜಯದ ಸೂತ್ರ ಈಗ ಬಂದಿರುವಂತದ್ದು.